ಅಪ್ಪ ನೀವರ ಹೋಗಿ ಬರ್ಬೋದಿತ್ತಾ? ನಾ ಇರ್ತಿದ್ದೆ ಇವತ್ತೊಂದಿನ ಮನ್ಯಾಗ ಹತ್ತಿದ್ಲಲ್ಲ. ಬೇಡವಾ, ನೀನ್ ಬಿಟ್ಟು ಹೋಗಿ ಮಾಡೋದೇನೈತಿ? ಮುಂದೆ ವರ್ಷ ಮತ್ತೆ ಎಲ್ಲಾರು ಕೂಡ ಹೋಗೋಣಂತ. ಅಯ್ಯ ಪಾಪ 2-3 ಸಲ ಕರೆದ್ರವ್ರು. ಆದ್ರೂ ಮನ್ಯಾಗ ಇಲ್ಲಿ ಹಿಂಗೈತಿ ಅಂತ ಗೊತ್ತಲ್ಲ ಅವ್ರಿಗೂ. ಅಂದ್ರೆ ಗದ್ಲೈತ್ರಿ, ಆದ್ರೂ ಮತ್ತೆ ಹಬ್ಬಲ್ಲ, ಅದಕ್ಕೆ ಕರೆಯತ್ತೀನ್ರಿ ಬರ್ರಿ ಮತ್ತೆ ಅಂತೇಳಿ. ನಾನು ಇಲ್ವಾ ಮನ್ಯಾಗ ಹಿಂಗೆ ಮತ್ತೆ ಕಿನೂ ಈಗ ಬಾಣ್ತಿದಾಳ, ಪಾರ್ವತಿ ಹೊಟ್ಟಿಲದಾಳ, ಈಗ ನಮಗೂ ಬರೋಕ್ಕಾಗಂಗಿಲ್ಲ, ನೀವು ಮಾಡ್ಕೊಡ್ರಿ ಅಂದೆ. ಹೌದನ? ಆಗ್ಲಿ ಬಿಡು. ಅಲ್ಲ ನಾನೊಂದು ಮಾತು ಕರೆದಿಲ್ಲಲ್ಲ, ನಿಮಗಷ್ಟೇ ಹೇಳಿ ಗಂಡ ಇಂತಿಗೆ ಸುಮ್ಮನಾಗ್ಬಿಟ್ರ ನಾ ಗಪ್ಚಿಪ್ಪ. ಇಲ್ಲಿಲ್ಲ, ಎಲ್ಲರಿಗೂ ಹೇಳ್ರಿ, ನಿಮ್ಮ ಇವ್ರಿಗೆ ಅತ್ಗೆಮಾರ್ಗೂ ಹೇಳ್ರಿ ಕರ್ಕೊಂಡ ಬರ್ರಿ ಅಂತ ಹೇಳಿದ್ರು. ನನಗೆ ಫೋನ್ ಕೊಡು ಹೇಳ್ತೀನಿ ಅಂದಿಲ್ಲಲ್ಲ ಅವ್ರು, ನಿಮ್ಗಟ್ಟು ಹೇಳ್ಬಿಟ್ರ. ಅಲ್ಲ ನಾನೇನು ಹೋಗಿದ್ದಿಲ್ಲ ಬಿಡು, ಆ ಕೆಪ್ ಮುದುಕಿ ಕುಟ್ಟಿ ಯಾವ ಹೇಗ್ಬೇಕು. ಅಕ್ಕ ಹೋಗ್ಲಿ ಬಿಡಕ್ಕ. ಈಗ ಅಂದಂಗ ಏನ್ ಮಗ ಫೋನ್ ಮಾಡಿದ್ನಲ್ಲ ರಾತ್ರಿ? ಏನಿಲ್ಲಪ್ಪ, ಬರ್ತೀಯ ಇಲ್ಲ ಯಾವಾಗ ಬರ್ತಿ ಅಂತ ಕೇಳಕ್ ಹಚ್ಚಿದ್ದ ಅಷ್ಟೇ, ಮತ್ತೇನಿಲ್ಲ. ಹೇಳ್ಬಿಡ ಅವಂಗ ಇನ್ನೊಂದು 4 ತಿಂಗಳು ಬರಂಗಿಲ್ಲ ಅಂತೇಳಿ. ನೀ ಅಂತೀಯಪ್ಪ ಅಕ್ಕನ ಪ್ರೀತಿಲೆ 4 ತಿಂಗಳಾದ್ರೂ ಹೇಳ್ತಿ, 8 ತಿಂಗಳಾದ್ರೂ ಹೇಳ್ತಿ. ನಾ ಇಲ್ಲಿರೋದು ಎಲ್ಲರಿಗೆ ಮನಸ್ಸಿರ್ಬೇಕಲ್ಲಪ್ಪ. ಯಾವಾಗ ಹೋಗತ್ತೆ ಏನ ಇದು ಹಾಳಾಗಿ ಅನ್ನೋ ಅಂತ ಇದ್ರೆ ಏನ್ ಮಾಡೋದು? ಹಂಗೆ ಕಂತೀರ ಅತ್ಯಮ್ಮ. ಯಾರು ನಿಮಗೆ ಇರಬೇಡ ಅಂತ ಅನ್ನಕತ್ತಾರ? ಯಾರು ಏನಂದಾರ? ನೀವೆಲ್ಲದಕ್ಕೂ ತಪ್ಪ ತಿಳ್ಕೊತೀರಿ. ನೀ ಅಂತೀಯವ ನೀನ್ ಸೊಸಿ. ಅಲ್ಲ ನಾನೊಂಚೂರು ಬೈಯುದು ಒಂದು ಸ್ವಲ್ಪ ಏನಾರ ಸ್ವಲ್ಪ ನನ್ನ ಮಾತು ಇದ್ದಂಗೆ ಮಾತಾಡೋದು ಜಾಸ್ತಿವ ನಾನು. ಅದಕ್ಕೆ ಅದೇನಾರ ಬೇಜಾರಾಗೈತನ ಅಂತ. ಬೇಜಾರು ಆಕ್ಕಿತಮ್ಮ ಮತ್ತೆ, ಯಾಕಂದ್ರೆ ನೀವು ಬೇಜಾರು ಆಗಲಿ ಅಂತೆಲ್ಲ ಮಾತಾಡೋದು, ಅದು ಆಗೇ ಇಲ್ಲ ಅಂತ ನಾ ಹೆಂಗೆ ಸುಳ್ಳು ಹೇಳಿ? ಬೇಜಾರು ಆಗೈತಮ್ಮ, ಹಂಗಂತ ಏನು ಮಾಡಕ್ಕತ್ತೆ ಹೇಳ್ರಿ? ನಿಮ್ಮ ನೇಚರೇ ಹಂಗೈತಿ ಅಂತ ಸುಮ್ಮನೆ ಆಗ್ಬೇಕು. ನೋಡ್ದೇನ ಶ್ರೀಕಾಂತ, ನಿಮ್ಮ ಸೊಸಿ ಬಾಯಾಗ ಬರ್ತಾ ಇರೋ ಮಾತು ಏನೇ ಮುತ್ತು ಸುರ್ದಂಗೆ ಸರಿಯಾಕತ್ತಾವು ಮಾತು. ಅವ್ವ ಈಕೆರ ಅದಾಳವ, ತಟ್ಟ್ಯಾಗ ನೆಲಕ್ಕೆಲ್ಲ ಬುಟ್ಟ್ಯಾಗ ನೆಲಕ್ಕೆಲ್ಲ ಬಿಡು. ಅಲ್ಲ ನಾ ಏನಂದ್ಯಾ? ಈಗ ನೀನು ಅವ್ರ ಅಪ್ಪಗಾರಾಮಿಲ್ಲ ಅಂದ್ರೆ ದವಾಖಾನಿ ತೋರಿಸಿ ಅಷ್ಟೆಲ್ಲ ಖರ್ಚು ಮಾಡಿ ಅವ್ರ ಮನೆಯಂದು ಅಷ್ಟೆಲ್ಲ ನೀನು ಕಷ್ಟ ನೋಡಿ ಮಾಡಿ ರೊಕ್ಕ ಕೊಟ್ಟು ಈಕೆ ಆಫೀಸ್ಗೆ ಹೋಗಿ ದುಡ್ದು ಅವ್ರಿಗೆ ಕೊಟ್ಟರು ಪಗಾರನ, ಆಮ್ಯಾಗ ಲಗ್ನದಾಗೂ ಅಷ್ಟೇ ರೂಪಾಯಿ ಅವ್ರ ಕಡೆ ಖರ್ಚು ಮಾಡಿಸ್ಲಂಗೆ ಎಲ್ಲ ಮಾಡಿದಿ, ಹೌದಾ? ಈಗೇನು ಮಾಡಿದ್ಲವ ಇವ್ರವ್ವ? ಅವನು ಕುಬ್ಸಕ್ಕೆ 500-600 ರೂಪಾಯಿದೊಂದು ಸಾದ ಮಸಿ ಕುಂಚಿಗೆ ಅಂತ ಒಂದು ಸೀರೆ ತಂದು ಕೊಟ್ಟಾಳ. ಮತ್ತು ಅನ್ಬಾರ್ದ ನಾನು ಏನು ಅಂದಿಲ್ಲಪ್ಪ, ಒಂದು ಮಾತು ಅಂದೆ ಅಷ್ಟೇ. ಇಂಥದ್ದೊಂದು ಸೀರೆ ಕೊಟ್ಲಲ್ಲಿ ಮೂವ, ಬಂಗಾರ ಬೆಳ್ಳಿನೇ ಕೊಟ್ಟರು ಕಡಿಮೆ ಬಿಡು, ಆದರೂ ತೀರಾ ಇಂಥ ಸೀರೆ ಕೊಡಕ್ಕೆ ಮನಸ್ಸು ಹೆಂಗೆ ಬಂತು ಇಷ್ಟು ಕಾಂಜಿ ಪಿಂಜಿದು ಅಂತೇಳಿ ಅಂದ್ಯಪ್ಪ. ನಾನೇನು ಅನ್ಬಾರ್ದಂದೆ? ಹೌದಾ ಅಕ್ಕ, ನೀ ಹಂಗಂದ್ಯ? ಹಂಗ್ಯಾಕೆ ಅನ್ನಕ್ಕೆ ಹೋದಕ್ಕ? ಬಿಡಕ್ಕ, ಅವೆಲ್ಲ ಸರಿ ಅನ್ಸಲ್ಲಕ್ಕ. ಅವೆಲ್ಲ ಯಾಕೆ ಅನ್ಬೇಕು ನೀನು ಆ ಥರ ಎಲ್ಲ? ಒಂಥರ ನಂಗೆ ನಿಜವಲ್ಲ ಭಾಳ ಬೇಜಾರಾತಕ್ಕ. ಒಂಥರ ನೀವು ಹಿಂಗೆಲ್ಲ ಮಾತಾಡಿರಿ ಅಂತೇಳಿ ನನಗೆ ಸುದ್ದಿ ಗೊತ್ತಿಲ್ಲ ಬಿಡು. ಎದಕ್ಕ ಅದ್ನ್ಯಾಕೆ ಹಂಗೆ ಅನ್ನಕ್ಕೆ ಹೋದಕ್ಕ? ಅಯ್ಯೋ ದೇವ್ರಿ, ಅಲ್ಲ ಇದು ಒಳ್ಳೆ ಕತಿ ಆತ್ ಬಿಡ್ಲ. ಅಲ್ಲ ಅದು ಹಂಗಾಗ್ಲಿಲ್ಲ, ಅದು ಏನಾಯ್ತು ಗೊತ್ತನ, ಅದು ನಾನು ಅನ್ಬೇಕಂತ ಅನ್ಲಿಲ್ಲ. ಸೀರೆ ಭಾಳ ಒಂದು ನಮನಿ ಐತಿ, ನೋಡ್ಬೇಕಿತ್ತು ನೀ ಆ ಸೀರೆನ, ಅದಕ್ಕೆ ಹಂಗಂದೆ ಅಷ್ಟೇ ನಾನು. ಸೀರೆ ಹೆಂಗೆ ಇರ್ಲಿ ಅಥವಾ ಅವ್ರು ಏನೇ ಕೊಡ್ದಂಗಿದ್ರು, ನೀ ಮಾತ್ರ ಹಂಗೆಲ್ಲ ಮಾತಾಡಿದ್ ತಪ್ಪಕ್ಕ. ಮಾತಾಡಬಾರ್ದಾಗಿತ್ತು ನೀನು. ಏನಕ್ಕ ನೀನು ಹಿಂಗೆಲ್ಲ ಮಾತಾಡಿ ಅಂತ ವಿಚಾರ ಗೊತ್ತಿದ್ದಿಲ್ಲ ಬಿಡು ನಂಗೆ. ಪಾರ್ವತಿ ಬೇಜಾರು ಮಾಡ್ಕೊಬಿಡಮ್ಮ. ನಾನು ಬಾಯಿಗೆ ಬರ್ತಿತ್ತೀಗ. ಅಲ್ಲ ನೀನು ತಪ್ಪತ್ತಂತ ಕೇಳಕತ್ತಿ ಏನ? ಈಗ ಅದನ್ನೇ ಕೇಳಕತ್ತಿ? ಅಲ್ಲ ಏನು ಮಾಡ್ಬಾರ್ದು ಮಾಡಿಲ್ಲ ನೀನು ತಪ್ಪತ್ತಂತ ಕೇಳಕೀಗ ಕತಿಯಪ್ಪ ನಿಂದ. ನಾನು ಅಲ್ಲ ನಿನ್ಗಳೇ ಹೇಳಿ ನೋಡಂಗಾರ. ಅಲ್ಲ ಅದು ಹಂಗಾಗಿಲ್ಲದು. ನಾನು ಸೀರೆ ನೋಡ್ಕೊಂಡು ನಿಂತಿದ್ದೆ, ಭಾಳ ಸಾಧಾರಣ ಐತೆ ಅಂದಿದ್ದಷ್ಟೇ. ನಾನೇನು ಅವ್ರ ಹೋಗಿ ಅನ್ಬೇಕಂತ ಅಂದಿಲ್ಲಪ್ಪ. ಅನ್ಬೇಕಂತ ಅಂದ್ಯೋ ಅನ್ಬಾರ್ದಂತ ಅಂದ್ಯೋ ಒಟ್ನಾಗ ಅಂದಿಲ್ವೇ? ಅದೇ ಹೇಳ್ತಾ ಇರೋದು. ಇವೆಲ್ಲ ಮಾತು ಬ್ಯಾಡಾಗಿತ್ತು ಅಂತ. ಸರಿ ಅನ್ಸಲ್ಲವ ಇವೆಲ್ಲ ಮಾತಾಡೋದು ಈ ಥರ ಎಲ್ಲ. ಒಂಥರ ಮನುಷ್ಯ ಹಂಗೆಲ್ಲ ಮಾತಾಡಿ ಸಣ್ಣ ಆಗ್ಬಾರ್ದು. ಏನ್ ಆ ಸೀರೆ ಮ್ಯಾಗ ನೀ ಜೀವನ ಕಳಿಬೇಕಾಗೈತನ? ಇಲ್ಲ, ಹೌದಿಲ್ಲ, ಮುಗೀತು. ಇರ್ಲಿ ಬಿಡ್ರಿ ಮಾವ, ಅದಕ್ಕೇನಿಲ್ಲಪ್ಪ. ನಾ ಏನು ಬೇಜಾರು ಮಾಡ್ಕೊಂಡಿಲ್ರಿ ಮಾವಾರ. ಅವ್ರು ಅಂದ ತಕ್ಷಣ ನಾನು ಯಾಕೆ ತಲೆ ಕೆಡಿಸ್ಕೊಲ್ಲ ಹೇಳ್ರಿ? ಅದಕ್ಕೆಲ್ಲ ಹಂಗೆ ಅಂತಿರ್ತಾರೆ ಅವ್ರಿಗೆ ಮನ್ಸಿಗೆ ಬಂದಂಗೆ. ಅಲ್ಲ ಅರವಿಂದ, ಪಾರ್ವತಿ ನೀವು ಹೋಗಿ ಬರ್ಬೇಕು ಬೇಡವಾ? ಇಲ್ಲ ಅವ್ವನ ಕುಬಸಾಗ ಮಟ್ಟ ಹಂಗೆ ಹೊಳಿ ಪಳಿ ದಾಟಬಾರ್ದವ, ಬೇಡ. ಆಮೇಲೆ ಅದು ಗಾಡಿ ಮ್ಯಾಗ ಅಷ್ಟು ದೂರ ಕುಂದ್ರದು, ರೋಡ್ ಹೆಂಗೈತೆ ಗೊತ್ತಿಲ್ಲ, ಬೇಡವಾ. ಮತ್ತೆ ಏನಾರ ತ್ರಾಸಾದಿತ್ತು 5 ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷ ಎಲ್ಲರೂ ಕೂಡ ಹೋಗಾಕ್ ಬರ್ತೈತಿ, ಬೇಡ ಅಂತಂದ್ಲು. ನನಗೂ ಅದು ಯಾಕೆ ಸರಿ ಅನ್ನಿಸ್ತಾ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಹೋಗ್ಲಿ ಬಿಡು, ಮುಂದಿನ ವರ್ಷ ಹೋಗೋಣ. ಮುಗಿತಾ ಎಲ್ಲಾರ ಮಾತುಕತೆ? ಅಣ್ಣ ಅದಕ್ಕೆಮ್ಮ ಇಬ್ರು ಬರ್ರಿ ನನ್ನ ಜೊತೆಗೆ. ಶಾಪಿಂಗ್ ಹೋಗ್ಬೇಕೀಗ. ನಂಗೆ ಏನೇನು ಬೇಕು ಎಲ್ಲ ತಗೋಬೇಕು. ಅಣ್ಣ ದುಡ್ಡು ನೀನು ಕೊಡ್ತೀಯ, ಅಪ್ಪನ ಹತ್ರ ಇಸ್ಕೊಲೆ? ಅಪ್ಪನ ಹತ್ರ ಏನು ಇಸ್ಕೋಬೇಡ, ನಾನೇ ಕೊಡ್ತೀನಿ. ಏನು ತಗೋಬೇಕಾಗೈತಿ? ಶಾಪಿಂಗ್ ಅನ್ನಕ್ಕೆ ಏನು ಶಾಪಿಂಗ್ ಮಾಡ್ಬೇಕು? ಹಿಂಗೆ ಕೇಳ್ತಿಯಲ್ಲ ಅಣ್ಣ. ಅಮೇರಿಕಕ್ಕೆ ಹೊಂಟೇನಿ ಓದಕ್ಕಂತೇಳಿ. ಅಲ್ಲಿ ಓದಕ್ಕೆ ಹೋದ್ರೆ ನಂಗೆ ಒಂದು ಜೊತೆ ಬಟ್ಟೆ ಗಿಟ್ಟಿ ಎಲ್ಲ ಏನು ಬೇಡನ, ಅವೆಲ್ಲ ಇಲ್ಲಿ ಹಾಕೊಂತಿದ್ವಿ ಅಲ್ಲಿ ಹಾಕೊಂತಾನಿದ್ದಲ್ಲನ. ಬೇಕು ನಂಗೆ ಅಷ್ಟೇ ಬಟ್ಟೆ, ಅದಕ್ಕೆ ತಕ್ಕಂಗೆ ಶೂಸ್, ಆಮೇಲೆ ಅದಕ್ಕೆ ತಕ್ಕಂಗೆ ಏನೇನು ಅವೆಲ್ಲ ಹೇಳ್ಕೊಂಡ್ಕೊಂಡ್ರಾಗಲ್ಲ, ಅಲ್ಲೆಲ್ಲ ತೊಗೋಬೇಕು ಅದಕ್ಕೆ. ಅಲ್ಲ ನೀನೇನಲ್ಲಿ ಓದಕ್ಕೆ ಹೊಂಟಿ? ಏನು ಪ್ಯಾಸನ್ ಮಾಡಕ್ಕೆ ಹೊಂಟಿ?
ಅಂತಿಂತ ಅರ್ಬಿ ಹಾಕೊಂಡು ಇವ್ ಹಾಕೊಳಕ್ಕಾಗಲ್ಲ, ಅಲ್ಲಿ ಹೋಗಿ ಬೇರೆನೆ ಬೇಕು ಅಂದ್ರೆ ಹಂಗಿದ. ಇವನ್ನ ತಗೊಂಡು ಹೋಗಿ ಇವಕ್ಕೇನಾಗ ಇವೇನು ಹಳೆ ಆಗ್ಯಾವನ ಮುಕ್ಕಳರಿ ಅರಿಬಿ ಹೊಟ್ಟಾವು. ಒಂದ್ ಹಾಕೊಂಡಿದ್ದು ದಿನ ಹಾಕೋಬೇಕಂದ್ರೆ ತಿಂಗಳು ಬರ್ಬೇಕು. ಆ ನಮನಿ ಅರಿಬಿ ತುಂಬ್ಯಾವು. ದಿನ ಒಂದೊಂದು ಹಾಕೊಂಡ್ರು ಮುಗಿಯಂಗಲ್ಲ. ಅಷ್ಟು ಅರಿಬಿ ಇಟ್ಕೊಂಡು ಮತ್ತೆ ಅರಿಬಿ ತರಕೊಂಟಾಳಿಕೆ. ಅಂದ್ರೆ ನಿನ್ನ ಪ್ರಕಾರ 1 ವರ್ಷ ಇರ್ತಿ ಅಂದ್ರೆ 1 ವರ್ಷಕ್ಕಾಗುವಂಗ 365 ಜೋಡಿ ಕೊಡಿಸ್ಬೇಕ ನಿನಗ? ನಾನು ಹಂಗ ನೆನತ್ತಿ ನೀ ಎಲ್ಲದಕ್ಕೂ ಒಂದತ್ತಾಗ ಅಪ್ಪ. ಅಲ್ಲೆಲ್ಲ ಚಲೋ ಚಲೋ ಮಂದಿ ಅವರೆಲ್ಲ ಅವ್ರ ಇದ್ರಿಗೆ ನಾನು ಎಂತೆಂಥವ್ರು ಅರ್ಬಿ ಹಾಕೊಂಡು ನಿಂತ್ರ ಅವ್ರು ಏನು ಅನ್ಕೊಳಂಗಿಲ್ಲಪ್ಪ. ಅದಕ್ಕೆ ನಂಗೆ ಸ್ವಲ್ಪ ಕೆಲವೊಂದು ಅರ್ಬಿ ಬೇಕಾಗ್ಯಾವ ಅಲ್ಲಿ ಹಾಕೊಳ್ಳೋಂಥವು ಚಲೋ. ಅದಕ್ಕೆ ನಂಗೆ ಆ ಅರ್ಬಿ ತಗೋಬೇಕಾಗೈತಿ. ಕರ್ಕೊಂಡು ಹೋಗಪ್ಪ. ಇದು ಹೇಳು ಅಣ್ಣ ಅದ್ಗೆಮ್ಮ ಕರ್ಕೊಂಡು ಹೋಗಾಕ. ಒಟ್ಟು ಊರು ಬಿಟ್ಟು ಹೋಗಿ ಅಲ್ಲಿ ಇದು ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯಲ್ಲ. ಆಗ್ಲಿವ ನಿನ್ ತಲೆಯಾಗ ಏನಾಯ್ತು ಅದನ್ನೇ ಮಾಡು. ಏಪ್ಪ ದೇವ್ರೆ, ನಾವು ಸಣ್ಣವರಿದ್ದಾಗ ಅಪ್ಪ ಅವನ್ ಬಿಟ್ಟು ಎತ್ತಾಗಾರ ಒಂದಿಟ್ಟು ಹೋಗಿ ಬರ್ಬೇಕಂದ್ರೆ ಎದಿ ದಸಕ್ಕಂತಿತ್ತು ನಮಗೆ ಗೊತ್ತನ. ಕೇಳಲ್ಲ ನಮ್ಮವ್ವ ನಮ್ಮ ಅಪ್ಪ ತೀರ್ಕೊಂಡ್ಮೇಲೆ ನಮಗೂ ಒಂದು ಧೈರ್ಯಲೇ ಅಡ್ಡಾಡಕ್ಕೆ ಶುರು ಮಾಡಿದ್ದು. ಯಾಕಂದ್ರೆ ಅಡ್ಡಾಡಬೇಕಾತ ಹಂಗ. ಅವಾಗಿನ ಕಾಲನ ಬ್ಯಾರ ಬಿಡ್ರಿ ಅತ್ತಿಗೆಮ್ಮ, ಈಗಿನ ಕಾಲನ ಬೇರೆ. ಅವಾಗಿನ ಕಾಲ ಅತ್ತಿಗೆ ತಂದೆ ತಾಯಿ ಮರ್ಯಾದೆ ಕೊಡ್ತಿದ್ವು, ತಂದೆ ತಾಯಿ ಹೇಳ್ದಂಗೆ ಕೇಳ್ತಿದ್ವು. ತಂದೆ ತಾಯಿ ಬಿಟ್ಟು ಮುಂದುವರೆದು ಅಭ್ಯಾಸ ಗೊತ್ತಿದ್ದಿಲ್ಲ ಅವಕ್ಕೆ. ಈಗಿನ ಕಾಲದ ಓದವು ಯವ್ವ ತಂದೆ ತಾಯಿ ಬರ್ತಾವಂದ್ರೆ ನಾವಲ್ಲೇ ನೀವು ಬರ್ರಿ ನಂಗೆ ಫ್ರೀ ಆಗಿ ಬಿಡ್ರಿ, ನಾ ಇಲ್ಲಿ ಹೋಗ್ಬೇಕು ನೋಡು, ನಾ ಅಲ್ಲಿ ಹೋಗ್ಬೇಕು ನೋಡು ಅಂತ ತಾವ ಹಾರಾಡ್ತಾವ. ಹೋಗ್ಲಿ ಬಿಡ, ಆಕಿ ಏನೋ ಓದ್ಬೇಕಂತ ಹೊಂಟಾಳ. ಆಕಿ ಪಾಡಿಗೆ ಓದ್ಲಿ ಅದೇನ್ ತಪ್ಪಲ್ಲ. ಆಕಿಗೆ ಏನ್ ಇಷ್ಟ ಅದನ್ನ ಆಕಿ ಮಾಡ್ಲಿ ಏನ. ಆಮೇಲೆ ನೀವು ಒಟ ಅನ್ನಕ್ ಹೋಗ್ಬೇಡ್ರಿ, ಸುಮ್ನಿರ್ರಿ. ಏನ ಅರವಿಂದ ಕರ್ಕೊಂಡು ಹೋಗಪ್ಪ. ಅವ್ರು ಯಾವ್ಯಾವ ಅರ್ಬಿ ತಗೋಬೇಕಂತಾಳೆ ಏನ್ ಮಾಡ್ಬೇಕಂತಾಳೆ ನೋಡಿ ಕರ್ಕೊಂಡು ಹೋಗು. ಪಾರ್ವತಿ ನೀನು ಸ್ವಲ್ಪ ಜೊತೆಗೆ ಹೋಗಮ್ಮ. ನೋಡು ಏನ್ ಚಲೋ ಏನ್ ಕೆಟ್ಟ ಎಂತಾವ್ ತಗೊಂಡ್ರ ಚಂದ ಕಾಣಿಸ್ತೈತಿ. ಸ್ವಲ್ಪ ನೀವೇ ಮಾತಾಡಿ ಚಲೋ ಕೊಡ್ಸೊಟ್ಟ ಅರ್ಬಿ. ನಾನು ಹೋಗ್ಲೇನ್ಲ? ಏನ್ ಬೇಕಾಗಿಲ್ಲ, ನೀ ಬಂದೆ ಅಂದ್ರೆ ಜೊತೆಗೆ ಬರೀ ಸೀರೆನೇ ಕೊಡ್ಸೋದು. ಸೀರೆ ಉಟ್ಕೊಂಡು ಅಲ್ಲಿ ಗೌರಮ್ಮನ ಗತೆ ಕುಂದ್ರಾಕೊಂಟಿಲ್ಲ ನಾನು. ನೋಡಿ ಅಣ್ಣ, ಸೀರೆ ಉಟ್ಕೊಂಡಾರೆಲ್ಲ ಹಂಗೇನು ಕುಂದ್ರಂಗಲ್ಲ. ಸೀರೆ ಬಗ್ಗೆ ಹಂಗ ಮಾತಾಡಕ್ ಹೋಗ್ಬೇಡ. ಏನು ಸೀರೆಗಿಂತ ಚಂದ ಯಾವುದು ಅಲ್ಲ, ಅದ ನಮ್ಮ ಸಂಪ್ರದಾಯ. ನಾನು ಹೊಂಟಿರೋದು ಅಲ್ಲೇ, ಇಲ್ಲಲ್ಲ, ಸುಮ್ಮನಿರ್ದೆ. ನಡ್ರಿ ಲೇಟ್ ಆಕೈತಿ. ಪಾರ್ವತಿ ಹೇಳನು ಏನಿಲ್ಲ, ಬರ್ತಾ ವಾಪಸ್ ಪಾಪುಗ ಸಣ್ಣ ಸಣ್ಣ ಚಡ್ಡಿ ಬರ್ತಾವಲ್ಲವು, ಅದು ಒಂದು 4-5 ಚಡ್ಡಿ ತಗೋ, ಸಣ್ಣ ಕುಂಡಿ ಚಡ್ಡಿ. ಆಮ್ಯಾಗ ಮಲ್ಲಿ ನಂಗಿ ತಗೋ ಮೆತ್ತಗ. ಆಮೇಲೆ ಒಂದು ಸ್ವೆಟ್ರ್ ತೊಂಬ ಹೊಸಾದು ಒಂದು, ಅದು ಪಾಪಗೆ ಸ್ವೆಟ್ರ್ ಇಲ್ಲ. ಸರಿ ತೊಗೊಂಬರ್ತೀನಿ ತಗೋ. ಇಲ್ಲೋಡಿಲೇ ಚಲೋ ತಗೋ. ಮತ್ತು 100-200 ರೂಪಾಯಿದ್ದು ಹಿಡ್ಕೊಂಡು ಬರಬೇಡ. ಯಾಕಂದ್ರೆ ಇದು ಶ್ರೀಕಾಂತ್ ಪಾಟೀಲನ್ ಮೊಮ್ಮಗಳು ಚಂದನ ಅರ್ಬಿ ಹಾಕೋಲೆ ಕೊಟ್ಟು ಏನ ನೀ ಎಂತೆಂಥವ್ರ ಮತ್ತು ನಿಮ್ಮ ಮನ್ಯಾಗಲ್ಲೇ ತಗೋತಿರ್ತಿರಲ್ಲ 150-200 ರೂಪಾಯಿ ಅಂತ ತರಬೇಡ. 1000 ರೂಪಾಯಿ ಹೋದ್ರು ಅಡ್ಡಿ ಇಲ್ಲ. ಚಲೋ ಶೂಟ್ರ್ ತೊಂಬ. ಫೋಟೋ ಹೊಡೆದು ಕಳಸ ಅನ್ನೋಗ ಕೇಳ್ತಾಳ. ಗೊತ್ತಾಕೈತಿ. ಯಾಕಂದ್ರೆ ನಾನು ಶ್ರೀಕಾಂತ್ ಪಾಟೀಲ್ ಅವ್ರ ಸೊಸಿ ಅಲ್ಲ, ಅದಕ್ಕೆ ನನಗೂ ಗೊತ್ತಾಕೈತಿ ಎಂತ ತರ್ಬೇಕಂತೇಳಿ. ತೊಗೊಂಬರ್ತೀನಿ ತಗೋರಿ. ಇತ್ತಿತ್ತಾಗ ಬಾರಿ ಕಲ್ತಾಳಕಿ ಮಾತಾಡಕ. ಪಾರ್ವತಿ ಹಿಂಗ ಲೂಜ್ ಬಿಟ್ಟು ತಲೆ ಮ್ಯಾಗ ಮೆಣಸಿನ ಹಿಂಡಿ ಹರಿತಾಳಕಿ. ಅತ್ತಿ ನೀನೇ ಮಾತಾಡೋದು ತಪ್ಪು. ಮೊದ್ಲು ನೀ ಹಿಂಗೆ ಮಾತಾಡ್ತಿ, ಮತ್ತೆ ನೋಡಿದ್ರೆ ಆಕಿ ಮೇಲೆ ಎಲ್ಲ ತಪ್ಪು ಹೊರಸ್ಕೊಂಡಿರ್ತಿ. ಅತ್ತಾಗ ಆಕಿ ಏನು ಅನ್ಬಾರ್ದು ಅಂದ್ಲೀಗ. ನಾನು ನೋಡಿದ್ನಪ್ಪ, ಏನಾರ ಮಾತಾಡ್ಲಿ ಮೈ ಮೇಲೆ ಹೋಗಿ, ಏನಾರ ಮಾತಾಡ್ಲಿ ಮೈ ಮೇಲೆ ಹೋಗಿ. ಪಾಪ ಆಕಿ ಪಾಡಿಗೆ ಹಾಕಿದ್ರೆ ಯಾವಾಗಲೂ ಆಕಿನ ಡಿಗ್ರೇಡ್ ಮಾಡಕ್ಕೆ ನೋಡ್ತಿ. ಅವ್ರ ಖಾನ್ದಾನಿಗೆ ಏನಾರ ಅಂತಿ, ಅವ್ರ ಅಪ್ಪ ಅವರು ಒಂಥರ ಮಾತಾಡ್ತಿ. ಬೇಜಾರಾಗಂಗಿಲ್ಲನ ಹಂಗೆಲ್ಲ ಮಾತಾಡಿದ್ರೆ. ಅದಕ್ಕೆ ಆಕಿ ಮತ್ತು ಹಂಗೆ ಒಂಥರ ಮನ್ಸಿಗೆ ಒಂಥರ ಮಾಡ್ಕೊತಾಳ. ಅದಕ್ಕೆ ಒಳ್ಳೆ ಮಾತಾಡತ್ತಾಳ. ಈಗ ಅವತ್ತು ತೋರವ ನಾ ಏನು ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತತಿ. ಹೌದಕ್ಕ, ಆಕೆ ಎಷ್ಟಾದ್ರೂ ನನ್ನ ಮನೆ ಸುಸಿ ಅದಾಳ. ಹಂಗೆಲ್ಲ ಮಾತಾಡಬೇಡ. ಏನು ಯಾರಿಗೆ ಆಗಲಿ, ಈಗ ನಿನಗೇನಾರ ಅಂದ್ರೆ ನಾನು ಕೇಳ್ತೇನೆ ಇಲ್ಲಿ ಯಾಕೋ ಹಂಗಂತಿ ಅಂತೇಳಿ. ಹಂಗೆ ಮತ್ತು ಅವ್ರಪ್ಪ ಅವ್ರು ಹೋಗಂದ್ರೆ ಸುಮ್ಮನಿರೋ, ಹಂಗೆಲ್ಲ ಮಾತಾಡಬೇಡ. ಸಕಾತ್ಲೇಪ್ಪ ಅಡ್ಡಾಡಿ ಒಂದಟ್ಟು ಚಾ ಮಾಡ್ಕೊಂಬ ಶಾಂತ. ಅತ್ತೇರ ಒಳಗೆ ಮನಾರ್ ಕೆಲಸ ಬಿದ್ದಾವ ಮನಗಂಡ. ಏನ್ರಿ ಅಷ್ಟು ಕೆಲಸ ಮುಗಿಸಿ ಆಮೇಲೆ ಚಾ ಮಾಡ್ತೇನೆ. ಯಾಕಂದ್ರೆ ನಾನು ಒಟ್ಟು ಕುಂತು ಕುಡಿಬೇಕು. ಮತ್ತು ಕೆಲಸ ಇತ್ತಂದ್ರೆ ಅರ್ಬಾಡ್ಸ ಕುಡಿಯೋದು, ಅರ್ಬಾಡ್ಸ ಕೆಲಸಕ್ಕವು. ಅದಕ್ಕೆ ನಾನು ಈಗೇನು ಇದು ಮಾಡೋದಿಲ್ರಿ ಅತ್ತೇರ. ಚಾ ಆಮೇಲೆ ಮಾಡ್ತೇನೆ, ನೀವು ಊಟಕ್ಕೆ ಬಿಟ್ಟು ಕಸ್ಕಿಸ ಹೊಡೆದು. ಅಲ್ಲ ನಿನ್ನ ಮಗಳಿಗೆ ಹೇಳು, ಮಾಡ್ತಾಳ. ಹೇಳಕ್ಕದು ಏನೋ ಓದ್ಕೋಬೇಕು. ನಾನು ಇವತ್ತು ಬೆಳಗ್ಗಿಂದ ಟೈಮ್ ವೇಸ್ಟ್ ಮಾಡೀನಿ. ಈಗ ನನ್ನ ಎದಕ್ಕೂ ಕರಿಬೇಡವ ಅಂತ ಪಾಣಿ ಹೋಗಿ ಸೇರ್ಕೊಂಡ್ಲು. ಅದು ಏನು ಓದ್ತಾವ ಏನು ದೇವ್ರಿಗೆ ಗೊತ್ತು ಬಿಡು. ಹೋಲತ್ತಾಗ ಆಯಿತು, ನಿನ್ನ ಕೆಲಸ ಮುಗಿಸಿ ಮಾಡಿಕೊಡು. ಏನು ನಾವು ಕೇಳಿದಾಗ ಸಿಗ್ತೈತೇನ ಚಾಪ ಎಲ್ಲಾರ ಏನಾರ. ಆಯಿತು ಇನ್ನೂ ಆಕಳಕ್ಕೆ ನೀರು ಇಡಬೇಕು. ಎಷ್ಟು ಕೆಲಸದಾವು ಹಿಂಗೆ ನೋಡ್ಯವ. ಎಲ್ಲಾರು ಒಂದಿನ ಹೋದ್ರೆ ಬಂದಿಂದ ಮತ್ತೆ ದೋಕ್ಬೇಕು ಒಂದಳತಿ. ಮತ್ತೆ ಏನು ಮಾಡು, ಹೋಗ ಕಟ್ಟ ಚಂದ ಬಂದಿಂದ ಗುದ್ದಾಡ್ಬೇಕಲ್ಲ. ಅಂದಂಗೆ ಅತ್ತೀರ ನಾಳೆ ಅನುನ್ ಮಗಳದ ಹೆಸರಿಡ ಕಾರ್ಯಕ್ರಮ ಐತಿ. ಅದಕ್ಕೆ ಹೊಂಟೇವಿ, ಬರ್ತೀರನ ನಾವು ಒಟ್ಟ ಹೋಗ್ಬರ್ನ? ಓ ಅಲ್ಲವಾ, ನೀವು ಹೋಗಿ ಬರ್ರಿ. ನಾ ಮತ್ತೆ ಅದಕ್ಕೆ ಬರಲಿ, ನೀವು ಹೋಗಿ ಬರ್ರಿ. ಯಾರು ನಿನ್ನ ಜೊತೆಗೆ ಯಾರು ಈಕಿ ಗಿರ್ಜಿ ಬರಕತ್ತಾಳನ? ಆಕಿನೂ ಏನೋ ಒಂದು ಅಂಗಿ ಕೊಟ್ಟು ನೋಡಿ ಬರ್ತಾನೆ ಅನ್ನತ್ತಿದ್ಲ. ಹುಷಾರಿ ನೋಡು, ಅಲ್ಲಿ ಏನಾರ ಕದ್ಗಿದ್ದಾಳಕಿ ಮತ್ತೆ. ಅತ್ತಿಯರ ಪಾಪ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರ್ರಿ. ಅಲ್ಲ ಆಕಿ ನಂಗೆ ಕಳ್ತನ ಗೆಳ್ತಾನೆ ಎಂದೂ ಮಾಡಿಲ್ಲ, ಆಕಿ ಮಾಡೋದು ಇಲ್ಲ. ಸುಮ್ಮನೆ ನೀವೆಲ್ಲದಕ್ಕೂ ಆಕಿ ಮೇಲೆ ಒಂದು ಹೋಗೋದು ಬಿಡ್ರಿ. ಇದನ್ನು
ಪಾಪ ಅಂತ ಅನಿಸ್ಕೊಂತಾಳ ಅಂತೇಳಿ ನೀವು ಹಂಗ ಅನ್ನ ತಪ್ಪಕತಿ. ಒಂಥರ ನಾ ಯಾವಾಗ ನೋಡಿದ್ರು ಬರೀ ಏನಾರು ಒಂದು ಅಂದ ಅಂತೀರಪ್ಪ. ಅದನ್ನ ಕದ್ಲಿ ಇದನ್ನ ಕದ್ಲಿ ಇದನ್ನ ಕದ್ಲ ಅದನ್ನ ಕದ್ಲ ಅಂತೇಳಿ ಆಕೆ ಕದಿತಾಳ. ಕದಿಬೇಕಾದ್ರೆ ಹಿಂಗಿರ್ತಿತ್ತೇನ್ರಿ ಆಕಿ ಜೀವನ? ಬೇಕಾದಂಗೆ ಇರ್ತಿತ್ತು. ಸುಮ್ಮನೆ ಏನಾರ ಒಂದು ಮಾತಾಡ್ತೀರಿ ನೀವು, ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಕಂಡಾರತ್ ಮಕ್ಕಳಿಗೆ.